ಪಾಕಿಸ್ತಾನವು ಭಾರತದ ಮೇಲೆ ಪದೇ ಪದೇ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಮಾಡಿದಾಗ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಆಕಾಶ ಕ್ಷಿಪಣಿ ವ್ಯವಸ್ಥೆಯು ಅವುಗಳನ್ನೆಲ್ಲ ತಟಸ್ಥಗೊಳಿಸುವಲ್ಲಿ ಮತ್ತು ಪಶ್ಚಿಮ ಭಾರತದ ನಗರಗಳನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಏಕಕಾಲದಲ್ಲಿ ಬಹು ಗುರಿಗಳನ್ನು ನಾಶ ಮಾಡಲು ವಿನ್ಯಾಸಗೊಳಿಸಲಾದ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ವ್ಯವಸ್ಥೆಯಾದ ಆಕಾಶ ವ್ಯವಸ್ಥೆಯ ವಿನ್ಯಾಸಕಾರ ಯಾರು ಗೊತ್ತಾ? ಇದು ಮಾಜಿ ಡಿಆರ್ಡಿಒ ವಿಜ್ಞಾನಿ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಅವರ 15 ವರ್ಷಗಳ ಪರಿಶ್ರಮದ ಫಲ. ನನ್ನ ಕೂಸು ಒಳಬರುವ ಶತ್ರು ವೈಮಾನಿಕ ಗುರಿಗಳನ್ನು ಹೊಡೆದುರುಳಿಸುವಲ್ಲಿ ನಿಖರವಾಗಿ ಮತ್ತು ಸುಂದರವಾಗಿ ಕೆಲಸ ಮಾಡುವುದನ್ನು ನೋಡುವುದು ಜೀವನದ ಅತ್ಯಂತ ಸಂತೋಷದ ದಿನವಾಗಿದೆ ಎಂದು ಡಾಕ್ಟರ್ ರಾಮರಾವ್ ಅವರು ಎನ್ಡಿಟಿವಿಯ ಸಂದರ್ಶನದಲ್ಲಿ ಹೇಳಿಕೊಂಡು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದು ನಿರೀಕ್ಷೆಗಳನ್ನು ಮೀರಿ ಕೆಲಸ ಮಾಡಿದೆ, ಒಳಬರುವ ಗುರಿಗಳನ್ನು ಪರಿಣಾಮಕಾರಿಯಾಗಿ ಮಟ್ಟ ಹಾಕಿದೆ ಎಂಬುದನ್ನು ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು ಎಂದು ಅವರು ಭಾವುಕರಾದರು. ಈಗ 78 ವರ್ಷ ವಯಸ್ಸಿನ ಅವರು ಭಾರತದ ಮಿಸೈಲ್ ಮ್ಯಾನ್ ಮತ್ತು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರಿಂದ ಆಯ್ಕೆಯಾಗಿದ್ದ ಆಕಾಶ ಯೋಜನೆಯ ಅತ್ಯಂತ ಕಿರಿಯ ಯೋಜನಾ ನಿರ್ದೇಶಕರಾಗಿದ್ದರು. ಡ್ರೋನ್ಗಳು, ಕ್ಷಿಪಣಿಗಳು, ಹೆಲಿಕಾಪ್ಟರ್ಗಳು ಮತ್ತು ಪಾಕ್ ಪೈಲಟ್ಗಳು ಹಾರಿಸುವ ಯುನೈಟೆಡ್ ಸ್ಟೇಟ್ಸ್ ನಿರ್ಮಿತ ಸೂಪರ್ಸಾನಿಕ್ F-16 ಫೈಟರ್ ಜೆಟ್ಗಳಂತಹ ಹೆಚ್ಚು ಕುಶಲ ವಿಮಾನಗಳನ್ನು ಪ್ರತಿಬಂಧಿಸಲು ಅವರು ಮತ್ತು ಅವರ ಸಹೋದ್ಯೋಗಿಗಳು ವಿನ್ಯಾಸಗೊಳಿಸಿದ್ದ ವ್ಯವಸ್ಥೆ ಯಶಸ್ವಿಯಾಗಿದೆ. ಭಾರತದ ಸಮಗ್ರ ಪ್ರತಿಮಾನವರಹಿತ ವೈಮಾನಿಕ ವ್ಯವಸ್ಥೆಯ ಗ್ರಿಡ್ ಆದಂತಹ ರಷ್ಯಾ ನಿರ್ಮಿತ S-400 ಮತ್ತು ಇತರ ವಿಮಾನ ವಿರೋಧಿ ಶಸ್ತ್ರಾಸ್ತ್ರಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಆಕಾಶ್ ವ್ಯವಸ್ಥೆಯು ದೃಢವಾದ ಗುರಾಣಿಯಾಗಿ ಪರಿಣಮಿಸಿದೆ. ಏನಿದು ಆಕಾಶ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ? ಮೂಲಭೂತವಾಗಿ ಇದು ವೈಮಾನಿಕ ಬೆದರಿಕೆಗಳಿಂದ ರಕ್ಷಣೆ ನೀಡುವ ಕಡಿಮೆ ವ್ಯಾಪ್ತಿಯ ಮೇಲ್ಮೈಯಿಂದ ಗಾಳಿಗೆ ಹಾರುವ ಕ್ಷಿಪಣಿ ವ್ಯವಸ್ಥೆಯಾಗಿದೆ. ಇದು ಒಂದೇ ಬಾರಿಗೆ ಬಹು ಗುರಿಗಳನ್ನು ಗುಂಪಾಗಿ ಅಥವಾ ಸ್ವಾಯತ್ತವಾಗಿ ನಾಶಪಡಿಸಬಹುದು. ಸಂಪೂರ್ಣ ವ್ಯವಸ್ಥೆಯನ್ನು ಮೊಬೈಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಕಾನ್ಫಿಗರ್ ಮಾಡಲಾಗಿದ್ದು, ಇದು ಮಿಲಿಟರಿಗೆ ಹೆಚ್ಚು ಕುಶಲ ಮತ್ತು ಪ್ರಬಲ ಸೇರ್ಪಡೆಯಾಗಿದೆ. ಆಕಾಶ್ ವ್ಯವಸ್ಥೆಯು 20 ಕಿಲೋಮೀಟರ್ ಎತ್ತರದಲ್ಲಿ ಗುರಿಗಳನ್ನು ನಾಶಪಡಿಸಬಹುದು. ಪ್ರತಿ ಲಾಂಚರ್ 3 ಕ್ಷಿಪಣಿಗಳನ್ನು ಒಯ್ಯುತ್ತದೆ. ಇವು ಫೈರ್ ಅಂಡ್ ಫಾರ್ಗೆಟ್ ಮೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತವೆ. ಪ್ರತಿ ಕ್ಷಿಪಣಿ ಸುಮಾರು 20 ಅಡಿ ಉದ್ದ ಮತ್ತು 710 ಕೆಜಿ ತೂಗುತ್ತದೆ. ಪ್ರತಿ ಕ್ಷಿಪಣಿ 60 ಕೆಜಿ ಮದ್ದುಗುಂಡುಗಳನ್ನು ಒಯ್ಯುತ್ತದೆ. ವ್ಯವಸ್ಥೆಯು ಸಂಪೂರ್ಣವಾಗಿ ಸ್ವಯಂಚಾಲಿತವಾಗಿದ್ದು, ನೈಜ ಸಮಯದ ಬಹು ಸಂವೇದಕ ಡೇಟಾ ಸಂಸ್ಕರಣೆ ಮತ್ತು ಬೆದರಿಕೆ ಮೌಲ್ಯಮಾಪನ ಸಾಮರ್ಥ್ಯಗಳನ್ನು ಹೊಂದಿದೆ. ಕ್ಷಿಪಣಿ ವ್ಯವಸ್ಥೆಗಳ ಕಾರ್ಯವೇ ಇವರ ವೃತ್ತಿ ಜೀವನ. ಭಾರತದ ಕ್ಷಿಪಣಿ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಮರಾವ್ ಅವರ ವ್ಯಾಪಕ ಕೊಡುಗೆಗೆ ಆಕಾಶ್ ಒಂದು ಭಾಗವಷ್ಟೇ. ಅವರ ವೃತ್ತಿ ಜೀವನದುದ್ದಕ್ಕೂ ಅವರು ಮೇಲ್ಮೈಯಿಂದ ಗಾಳಿಗೆ ಮತ್ತು ಗಾಳಿಯಿಂದ ಗಾಳಿಗೆ ವಿಭಾಗಗಳನ್ನು ಒಳಗೊಂಡಂತೆ ಸುಮಾರು 10 ವಿಭಿನ್ನ ಕ್ಷಿಪಣಿ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅಸ್ತ್ರ ಮತ್ತು ಬ್ರಹ್ಮೋಸ್ನಂತಹ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಬ್ರಹ್ಮೋಸ್ ರಷ್ಯಾದೊಂದಿಗಿನ ಜಂಟಿ ಯೋಜನೆಯಾಗಿದ್ದು, ಇದು ಭಾರತದ ಅತ್ಯಂತ ಯಶಸ್ವಿ ನಿಖರ ದಾಳಿ ಶಸ್ತ್ರಾಸ್ತ್ರಗಳಲ್ಲಿ ಒಂದಾಗಿದೆ. ಇಂದು ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳು ಈ ವ್ಯವಸ್ಥೆಗಳಲ್ಲಿ ಹಲವನ್ನು ಸಕ್ರಿಯವಾಗಿ ನಿಯೋಜಿಸುತ್ತಿವೆ. ಅವುಗಳ ಯಶಸ್ಸು ಅಂತಾರಾಷ್ಟ್ರೀಯ ಗಮನವನ್ನು ಕೂಡ ಸೆಳೆದಿದೆ. ಅರ್ಮೇನಿಯಾದಂತಹ ದೇಶಗಳು ಆಕಾಶ್ ವ್ಯವಸ್ಥೆ ಮತ್ತು ಪಿನಾಕ ರಾಕೆಟ್ ಲಾಂಚರ್ಗಾಗಿ ಆರ್ಡರ್ಗಳನ್ನು ನೀಡಿವೆ. ಭಾರತೀಯ ಕ್ಷಿಪಣಿಗಳು ವೆಚ್ಚ ಪರಿಣಾಮಕಾರಿಯಾಗಿದ್ದು, ಕಾರ್ಯನಿರ್ವಹಿಸಲು ಸರಳ ಮತ್ತು ಸ್ಪರ್ಧಾತ್ಮಕ ಕಾರ್ಯಕ್ಷಮತೆಯನ್ನು ನೀಡುತ್ತವೆ ಎನ್ನುವ ಡಾಕ್ಟರ್ ರಾಮರಾವ್ ಅವರು ಆಕಾಶ್ನ ತಮ್ಮ ಟ್ಯಾಗ್ಲೈನ್ ಸಾರಾ ಆಕಾಶ್ ಹಮಾರಾ ಅಥವಾ ಇಡೀ ಆಕಾಶ ನಮ್ಮದು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಇಂಥದ್ದೊಂದು ಅಪೂರ್ವ ವ್ಯವಸ್ಥೆಯನ್ನು ನಮಗಿತ್ತ ಅವರ ಪರಿಶ್ರಮ ನಿಜಕ್ಕೂ ಅಭಿನಂದನಾರ್ಹ. ನೂರಾರು ಜೀವಗಳ ಕಾಪಾಡಿದ ಅವರ ಸಂಶೋಧನೆ ಭವಿಷ್ಯದ ಪೀಳಿಗೆಗೆ ಮಾದರಿಯಾಗಿದೆ.